ತಮನ್ನನ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ, ಕೋಟಿಗಟ್ಟಲೆ ಕೊಡ್ತಾ ಇದ್ದಾರಂತೆ. ಜನರ ತೆರಿಗೆ ಹಣವನ್ನು ಈ ಥರ ಪೋಲ್ ಮಾಡೋ ಸರಿನಾ ಅಂತ ಬಂದಾಗ ಇಲ್ಲೆಲ್ಲ ತಮ್ಮನ್ನ ಇಂಟರ್ನ್ಯಾಷನಲ್ ಮಟ್ಟದಲ್ಲಿದ್ದಾರೆ ಅವರು, ಇಡೀ ಭಾರತ ಗೊತ್ತಾಗುತ್ತೆ. ಕನ್ನಡದ ನಟಿಯರು ತಗೊಂಡ್ರೆ ಅದಕ್ಕೊಂದು ಸೀಮಿತ ವ್ಯಾಪ್ತಿ ಇರುತ್ತೆ. ಇದೆಲ್ಲ ಒಂದು ಸಮರ್ಥನೆ ಕೂಡ ಬಂತು. ಇನ್ನೂ ಕೊಡಲಿಲ್ಲ, ತಗೊಳ್ಳಿಲ್ಲ, ರಾಯಭಾರಿಯಾಗಿ ಪೂರ್ತಿಯಾಗಿ ಅಪಾಯಿಂಟು ಆಗಲಿಲ್ಲ. ಇದರ ನಡುವೆನೇ ಏನಾಗಿದೆ, 108 ವರ್ಷಗಳ ಹಿಸ್ಟ್ರಿಯಲ್ಲೇ ಈ ಒಂದು ಕಾಂಟ್ರವರ್ಸಿಯ ನಡುವೆನೇ ಈ KSDL ಕಡೆಯಿಂದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಸಂಸ್ಥೆ ಇದೆಯಲ್ಲ, ಮೇ ತಿಂಗಳಲ್ಲಿ 186 ಕೋಟಿ ರೂಪಾಯಿ ವಹಿವಾಟು ಮಾಡೋ ಮೂಲಕವಾಗಿ ದಾಖಲೆನೇ ಮಾಡಿಬಿಟ್ಟಿದೆ. ರಾಯಭಾರಿಯಾಗಿ ತಮ್ಮನ್ನ ಆಯ್ಕೆ ಮಾಡಿದ್ದಕ್ಕೇ ಟಾಲಿವುಡ್ ಕಡೆಯಿಂದ ಬಂದಿದ್ದಾರೆ, ಸ್ಯಾಂಡಲ್ವುಡ್ನಲ್ಲಿ ಇರಲಿಲ್ವಾ? ವಿರೋಧ ಇತ್ತು. ವಿರೋಧದ ಮಧ್ಯೆನೇ ಮೇ ತಿಂಗಳು ಒಂದರಲ್ಲೇ ಭರ್ಜರಿ ಮಾರಾಟ ಆಗಿಬಿಟ್ಟಿದೆ. ಒಂದೇ ತಿಂಗಳಲ್ಲಿ ಇಷ್ಟು ವಹಿವಾಟಾಗಿರೋದು ಇದೇ ಮೊಟ್ಟ ಮೊದಲು ಇತಿಹಾಸದಲ್ಲಿ. ಮೇ ತಿಂಗಳಲ್ಲಿ 151.50 ಕೋಟಿ ರೂಪಾಯಿಗಳ ವಹಿವಾಟು ಗುರಿ ಇತ್ತು ನಮಗೆ. ಆದರೆ ಅದಕ್ಕಿಂತ 35 ಕೋಟಿ ಜಾಸ್ತಿ ಸಂಪಾದನೆ ಮಾಡಿದ್ದೀವಿ. ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲೇ 85 ಕೋಟಿ ವಹಿವಾಟು ಆಗಿದೆ. ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಲ್ಲಿ 100 ಕೋಟಿ ವಹಿವಾಟು ನಡೆದಿದೆ. ಹಿಂದೆ 2024 ಸೆಪ್ಟೆಂಬರಲ್ಲಿ 178 ಕೋಟಿ ರೂಪಾಯಿಗಳ ವಹಿವಾಟು ಆಗಿತ್ತು ಅಂತ ಹೇಳಿ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ.